ಹಾಯ್ ಹಲೋ ಎವ್ರಿವನ್ ಗುಡ್ ಈವ್ನಿಂಗ್. ಇವತ್ತಿನ ದಿನ ನಾನು ಮನೆಯಲ್ಲೇ ಇರೋ ವಸ್ತುಗಳನ್ನ ಬಳಸ್ಕೊಂಡು ಹೇಗೆ ಫೇಶಿಯಲ್ನ ಮಾಡ್ಬೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಅದು ಅಲ್ದಿರ ನಿಮಗೆ ಇನ್ಸ್ಟಂಟ್ ಗ್ಲೋ ಬೇಕಿದ್ದರೆ ಈ ಫೇಶಿಯಲ್ನ ಟ್ರೈ ಮಾಡಿ, ತುಂಬಾ ಚೆನ್ನಾಗಿ ರಿಸಲ್ಟ್ ಸಿಗುತ್ತೆ. ಸೊ ಹೇಗೆ ಮಾಡೋದು ಅಂತ ಇವಾಗ ನೋಡ್ಕೊಂಬರೋಣ. ಅದಕ್ಕೂ ಮುಂಚೆ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಫಾರ್ ಮೋರ್ ವಿಡಿಯೋಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಈ ಫೇಶಿಯಲ್ನಲ್ಲಿ ನಾನು 4 ಸ್ಟೆಪ್ಸ್ನ ಇನ್ಕ್ಲೂಡ್ ಮಾಡಿದ್ದೀನಿ. ಫಸ್ಟ್ ಸ್ಟೆಪ್ ಈಸ್ ಕ್ಲೆನ್ಸಿಂಗ್. ಇವಾಗ ಕ್ಲೆನ್ಸಿಂಗ್ ಹೇಗೆ ಮಾಡೋದು ಅಂತ ನೋಡೋಣ. ಇಲ್ಲಿ ನಾನು ಕ್ಲೆನ್ಸಿಂಗಿಗೆ 2 ಟೇಬಲ್ ಸ್ಪೂನ್ ಆಫ್ ರಾ ಮಿಲ್ಕ್ನ ತೊಗೊಂಡಿದ್ದೀನಿ, ಅಂದರೆ ಹಸಿ ಹಾಲನ್ನು. ಅದ್ರ ಜೊತೆಗೆ 1 ಟೇಬಲ್ ಸ್ಪೂನ್ ಆಫ್ ಲೆಮನ್ ಜ್ಯೂಸ್ನ ತೊಗೊತಿದ್ದೀನಿ. ಇವಾಗ ಸೆಕೆಂಡ್ ಸ್ಟೆಪ್ ಸ್ಕ್ರಬ್ಬಿಂಗ್ ಹೇಗೆ ಮಾಡೋದು ಅಂತ ನೋಡೋಣ. ಸ್ಕ್ರಬ್ಬಿಂಗಿಗೆ ನಾನು 1 ಟೇಬಲ್ ಸ್ಪೂನ್ ಆಫ್ ರೈಸ್ ಫ್ಲೋರ್ ಪ್ಲಸ್ 1 ಟೇಬಲ್ ಸ್ಪೂನ್ ಆಫ್ ಹನಿನ ತೊಗೊತಾ ಇದ್ದೀನಿ. ಹನಿ ನಿಮ್ಮ ಸ್ಕಿನ್ಗೆ ಗ್ಲೋ ಮಾಡಲಿಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಅದ್ರ ಜೊತೆಗೆ ಎನಫ್ ರೋಸ್ ವಾಟರ್ನ ತೊಗೊತಾ ಇದ್ದೀನಿ. ರೋಸ್ ವಾಟರ್ ಯಾಕೆ ಅಂತಂದರೆ ಇದು ಸ್ಮೂತ್ ಪೇಸ್ಟ್ ಆಗಲಿಕ್ಕೆ ನಾವು ನೀರನ್ನು ಬಳಸೋದಕ್ಕಿಂತ ರೋಸ್ ವಾಟರ್ನ ಹಾಕಿದ್ರೆ ಬ್ಯೂಟಿ ಕನ್ಸರ್ನ್ ಇರೋರು ತುಂಬಾ ಚೆನ್ನಾಗಿ ರಿಸಲ್ಟ್ ಸಿಗುತ್ತೆ. ಸೊ ರೋಸ್ ವಾಟರ್ನ ಬಳಸ್ತಾ ಇದ್ದೀನಿ. ನಾನು ಇಲ್ಲಿ ಯಾವುದೇ ರೀತಿ ವಾಟರ್ನ ಆ್ಯಡ್ ಮಾಡ್ತಾ ಇಲ್ಲ. ಇವಾಗ ಸ್ಮೂತ್ ಪೇಸ್ಟ್ ಪ್ರಿಪೇರ್ ಆಯಿತು ಸ್ಕ್ರಬ್ಬಿಂಗಿಗೆ. ಇವಾಗ ಮಸಾಜ್ ಕ್ರೀಮ್ನ ಅವ್ರ ಜೆಲ್ನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಇಲ್ಲಿ 1 ಟೇಬಲ್ ಸ್ಪೂನ್ ಆಫ್ ಕರ್ಡ್ ತೊಗೊಂಡಿದ್ದೀನಿ. ಹಾಗೆ 1 ಪಿಂಚ್ ಆಫ್ ಕಸ್ತೂರಿ ಟರ್ಮರಿಕ್ ಪೌಡರ್ ತೊಗೊಂಡಿದ್ದೀನಿ. ಇದು ಅಷ್ಟೇ ತುಂಬ ನೀಟಾಗಿ ಮಸಾಜ್ ಜೆಲ್ ಪ್ರಿಪೇರ್ ಮಾಡ್ಕೊಬೋದು. ಈಗ ಅದೆರಡೂ ಸ್ಮೂತ್ ಪೇಸ್ಟಾಗಿ ಮಾಡಿ ಇಟ್ಕೊಂಡಿದ್ದೀನಿ. ಕ್ಲೆನ್ಸರು, ಸ್ಕ್ರಬ್ಬರು ಆ್ಯಂಡ್ ಮಸಾಜ್ ಜೆಲ್ ಪ್ರಿಪೇರ್ ಆಗಿದೆ. ಇವಾಗ ನಾನು ಫೇಸ್ ಮಾಸ್ಕಿಗೆ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ. 1 ಟೇಬಲ್ ಸ್ಪೂನ್ ಆಫ್ ಮುಲ್ತಾನಿ ಮಟ್ಟಿ ಪ್ಲಸ್ 1 ಟೇಬಲ್ ಸ್ಪೂನ್ ಕರ್ಡ್ ಪ್ಲಸ್ ಫ್ಯೂ ಡ್ರಾಪ್ಸ್ ಆಫ್ ರೋಸ್ ವಾಟರ್ನ ತೊಗೊಂಡಿದ್ದೀನಿ. ಇದನ್ನು ಸ್ಮೂತ್ ಪೇಸ್ಟಾಗಿ ಪ್ರಿಪೇರ್ ಮಾಡ್ಕೊಂಡಿದ್ದೀನಿ. ಸೊ ಇವಾಗ ಹೇಗೆ ಮಾಡೋದು ಅಂತ ನೋಡೋಣ. ಫಸ್ಟು ನಿಮ್ಮ ಹೇರ್ನ ಟೈಅಪ್ ಮಾಡ್ಕೊಳ್ಳಿ. ಇದು ನಿಮಗೆ ಟ್ಯಾನ್ ರಿಮೂವ್ ಆಗಲಿಕ್ಕೆ ಅಥವಾ ಪಿಗ್ಮೆಂಟೇಷನ್ ಇರೋರಿಗೆ ಕಮ್ಮಿ ಆಗಲಿಕ್ಕೆ ಅಥವಾ ಬಂಗು ಅಂತ ಏನು ಹೇಳ್ತೀರಾ ನೋಡಿ, ಅದು ಕಮ್ಮಿ ಆಗಲಿಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ. ಎಲ್ಲ ಮನೆಯಲ್ಲೇ ಸಿಗೋವಂಥ ವಸ್ತುಗಳು. ರೋಸ್ ವಾಟರು, ಮುಲ್ತಾನಿ ಮಟ್ಟಿ ಬಂದು ಎಲ್ಲ ಆಲ್ಮೋಸ್ಟ್ ಎಲ್ಲರ ಹತ್ರ ಇದ್ದೇ ಇರುತ್ತೆ. ಸೊ ಒನ್ಸ್ ಟ್ರೈ ಮಾಡಿ ನೋಡಿ ಹೇಗಿದೆ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಇವಾಗ ನಾನು ಫೇಶಿಯಲ್ ಮಾಡ್ಕೊಳ್ಲಿಕ್ಕೆ ರೆಡಿ ಆಗ್ತಾ ಇದ್ದೀನಿ. ನಾನು ಒಂದು ನ್ಯಾಪ್ಕಿನ್ ಹಾಕ್ಕೊಂಡಿದ್ದೀನಿ, ಯಾಕೆಂದರೆ ಡ್ರೆಸ್ ಗಲೀಜಾಗಬಾರ್ದು ಅಂತ ಹೇಳ್ಬಿಟ್ಟು. ಸೊ ಇವಾಗ ಒನ್ಸ್ ಫೇಸ್ ವಾಶ್ನ ಮಾಡ್ತಾ ಇದ್ದೀನಿ. ಆಲ್ರೆಡಿ ಫೇಸ್ ವಾಶ್ ಮಾಡಿದರೂ ಸಹ ನೀವು ಫೇಶಿಯಲ್ ಮಾಡಬೇಕಾದ್ರೆ ಒನ್ಸ್ ಫೇಸ್ ವಾಶ್ ಮಾಡಿ. ಇವಾಗ ಕ್ಲೆನ್ಸಿಂಗ್ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ನಾನು ಇಲ್ಲಿ ಕಾಟನ್ ಬಾಲ್ನ ತೊಗೊಂಡು ಕ್ಲೆನ್ಸಿಂಗ್ ಮಾಡ್ಕೊತಾ ಇದ್ದೀನಿ. ಫುಲ್ಲು ಆಲ್ ಓವರ್ ಫೇಸ್ ಅಪ್ಲೈ ಮಾಡಿಬಿಟ್ಟು ನೀಟಾಗಿ ನೀವು ಹೇಗೆ ಮುಖ ತೊಳಿತೀರ ನೋಡಿ ಅದೇ ಥರನೇ ಫೇಸ್ನ ರಬ್ ಮಾಡಬೇಕಾಗಿರುತ್ತೆ. ಏಕೆಂದರೆ ಡರ್ಟ್ ಆರ್ ಇಂಪ್ಯೂರಿಟೀಸ್ ಏನಿರುತ್ತೆ ಅದೆಲ್ಲ ಕ್ಲೆನ್ಸಿಂಗಲ್ಲಿ ಹೋಗಿರುತ್ತೆ ಸ್ವಲ್ಪ ಮಟ್ಟಕ್ಕೆ. ಸೊ ಕ್ಲೆನ್ಸಿಂಗ್ ಮೇಯ್ನ್ ಸ್ಟೆಪ್ ಅಂತಲೇ ಹೇಳ್ಬೋದು. ಫಸ್ಟ್ ಸ್ಟೆಪ್ ಆದ್ರೂ ಇದನ್ನು ಸ್ಕಿಪ್ ಮಾಡಿಬಿಡಿ ಯಾರೂ. ಇವಾಗ ಕ್ಲೆನ್ಸಿಂಗ್ ಆಯಿತು, ನಾನು ಫೇಸ್ ವಾಶ್ ಮಾಡ್ತಾ ಇದ್ದೀನಿ. ಸ್ಕ್ರಬ್ಬಿಂಗು ಅಷ್ಟೇ ತುಂಬಾ ಹೆಲ್ಪ್ ಮಾಡುತ್ತೆ ನಮ್ಮ ಸ್ಕಿನ್ಗೆ. ಏನು ಇಂಪ್ಯೂರಿಟೀಸ್ ಇರುತ್ತೆ ನೋಡಿ, ಇದನ್ನು ವೀಕ್ಲಿ ಒನ್ಸ್ ಟ್ರೈ ಮಾಡೋದ್ರಿಂದ ನಿಮಗೆ ರಿಸಲ್ಟ್ ಪಕ್ಕಾ ಸಿಗುತ್ತೆ. ಆವಾಗ ಗೊತ್ತಾಗುತ್ತೆ ನಿಮಗೆ ಮನೇಲೇ ಇರೋ ಇಂಗ್ರೀಡಿಯೆಂಟ್ಸ್ನ ಉಪಯೋಗಿಸ್ಕೊಂಡು ಹೇಗೆ ಮಾಡ್ಬೋದು ಅಂತ ಹೇಳ್ಬಿಟ್ಟು. ಇವಾಗ ನಾನು ಸ್ಕ್ರಬ್ಬಿಂಗಿಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಸ್ಕ್ರಬ್ಬಿಂಗ್ನ ನೀವು ಸರ್ಕ್ಯುಲರ್ ಮೋಷನಲ್ಲಿ ಮಾಡಬೇಕಿರುತ್ತೆ. ಯಾವುದೇ ಸ್ಕ್ರಬ್ಬಿಂಗ್ ಆಗಿರ್ಬೋದು, ಇದನ್ನೇ ಅಂತಲ್ಲ, ನೀವು ಯಾವುದೇ ಮಾಡಿದ್ರೂ ಸ್ಕ್ರಬ್ಬಿಂಗಿಗೆ ಸರ್ಕ್ಯುಲರ್ ಮೋಷನಲ್ಲಿ ಮಾಡಬೇಕಿರುತ್ತೆ. ಒಂದು 2 to 3 ಡೇಸ್ ಬಿಟ್ಕೊಂಡು ನೀವು 4 ಡೇಸ್ ಆ ಥರ ಬಿಟ್ಕೊಂಡು ಒನ್ಸ್ ಮನೇಲೇ ಅಕ್ಕಿ ಹಿಟ್ಟು ಯಾವಾಗಲೂ ಸ್ಟಾಕ್ ಇದ್ದೇ ಇರುತ್ತೆ ಎಲ್ಲರ ಮನೇಲೂ. ಅದರಲ್ಲಿ ಫೇಸ್ ವಾಶ್ನ ಮಾಡೋದ್ರಿಂದ ನಿಮಗೆ ಡರ್ಟ್ ಜಾಸ್ತಿ ಕೂರೋದಿಲ್ಲ ಮುಖದಲ್ಲಿ, ಮುಖ ಗ್ಲೋ ಇರುತ್ತೆ. ಸೊ ಅಕ್ಕಿ ಹಿಟ್ಟನ್ನ ಯಾವಾಗಲೂ ಸ್ಕ್ರಬ್ಬರ್ ಆಗಿ ಯೂಸ್ ಮಾಡೋದ್ರಿಂದ ತುಂಬಾ ಒಳ್ಳೆ ರಿಸಲ್ಟ್ ಸಹ ಇರುತ್ತೆ. ಸೊ ನೀವು ನೋಡ್ತಾ ಇರ್ಬೋದು ಸರ್ಕ್ಯುಲರ್ ಮೋಷನಲ್ಲಿ ಇದೇ ಥರನೇ ಮಾಡ್ಕೊಬೇಕಾಗಿರುತ್ತೆ. ಅದೇ ಥರ ನೀವು ಹೇಗೆ ಮುಖಕ್ಕೆ ಮಾಡ್ತೀರಾ ನೋಡಿ, ಕುತ್ತಿಗೆ ಭಾಗಕ್ಕೂ ಅದೇ ಥರ ಮಾಡ್ಕೊಬೇಕಿರುತ್ತೆ. ಯಾಕೆ ಅಂತಂದರೆ ನಾವು ಸ್ಯಾರಿ ಹಾಕಿದಾಗ ಅಥವಾ ಆ ಥರ ಡ್ರೆಸ್ಗಳು ಹಾಕಿದಾಗ ಕುತ್ತಿಗೆ ಒಂಥರ ಕಾಣಿಸುತ್ತೆ, ಮುಖದ ಕಲರೇ ಒಂಥರ ಕಾಣಿಸುತ್ತೆ. ಸೊ ಎರಡೂ ಒಂದೇ ಥರ ಮ್ಯಾಚ್ ಆಗಬೇಕು ಅಂದರೆ ನೀವು ಕುತ್ತಿಗೆ ಭಾಗಕ್ಕೂ ಸಹ ಕ್ಲೀನಾಗಿ ಅಪ್ಲೈ ಮಾಡಿ ಅದಕ್ಕೂ ಸಹ ಕೇರ್ ಮಾಡಬೇಕಿರುತ್ತೆ. 2 to 3 ಮಿನಿಟ್ಸ್ ಸ್ಕ್ರಬ್ಬಿಂಗ್ ಮಾಡಿ. ಅಥವಾ ನೀವು 15 ಡೇಸ್ಗೆ ಒನ್ಸ್ ಮಾಡ್ತಿದ್ರೆ 5 ಮಿನಿಟ್ಸ್ ಮಾಡಿದ್ರೆ ತುಂಬಾ ಒಳ್ಳೆಯದು. ಇವಾಗ ಮಸಾಜ್ ಹೇಗೆ ಮಾಡೋದು ಅಂತ ನೋಡೋಣ. ಮಸಾಜ್ಗೆ ನಾನಿಲ್ಲಿ ಆವಾಗಲೇ ತೋರಿಸಿರೋ ಪ್ಯಾಕ್ನೇ ಅಪ್ಲೈ ಮಾಡ್ಕೊತಾ ಇದ್ದೀನಿ.
ಎಸ್ ಫ್ರೆಂಡ್ಸ್, ಇದೂ ಅಷ್ಟೇ ಒಳ್ಳೆ ಕ್ರೀಮ್ ಬೇಸ್ ಥರನೇ ಇರುತ್ತೆ. ನೀವು ಯಾವುದಾದ್ರೂ ಬೇರೆ ಮಸಾಜ್ ಕ್ರೀಮ್ನ ಯೂಸ್ ಮಾಡಿದರೆ ನಿಮಗೆ ಅನಿಸುತ್ತೆ ಎಷ್ಟು ಸ್ಮೂತ್ ಪೇಸ್ಟ್ ಆಗುತ್ತೆ ಅಂದರೆ, ಕ್ರೀಮಿ ಕರ್ಡ್ನ ತೊಗೊಂಡಿದ್ರೆ ನಿಮಗೆ ತುಂಬಾ ಕ್ರೀಮಿ ಟೆಕ್ಸ್ಚರಲ್ಲೇ ಇರುತ್ತೆ. ಸೊ ಮಸಾಜ್ ಮಾಡಲಿಕ್ಕೆ ತುಂಬಾ ಈಸಿ ಆಗುತ್ತೆ. ಸೊ ಇದೂ ಅಷ್ಟೇ ಅಪ್ವರ್ಡ್ ಡೈರೆಕ್ಷನಲ್ಲಿ ಮಸಾಜ್ ಮಾಡ್ಕೊಬೇಕಿರುತ್ತೆ. ಮಸಾಜ್ ಅದು ಇಂಪಾರ್ಟೆಂಟ್ ಅಂತ ಹೇಳಲ್ಲ, ಮಾಡಿದ್ರೆ ನಿಮಗೆ ಚೆನ್ನಾಗಿ ರಿಸಲ್ಟ್ ಸಿಗುತ್ತೆ. ಸ್ಕಿಪ್ ಮಾಡಿ ಅಂತಲೂ ಹೇಳಲಿಕ್ಕಾಗಲ್ಲ. ಯಾಕೆ ಅಂತಂದರೆ ಕೆಲವರು ಅಂದರೆ ವೀಕ್ಲಿ 2 ಟೈಮ್ಸ್ ಮಾಡ್ತಾಯಿದ್ರೆ ಸ್ಕಿಪ್ ಮಾಡಿದ್ರೂ 1 ಟೈಮ್ ನಡೆಯುತ್ತೆ, ಪರವಾಗಿಲ್ಲ. ಬಟ್ ಇನ್ಸ್ಟಂಟ್ ಗ್ಲೋ ಬೇಕು, ನಮಗೆ ಟ್ಯಾನ್ ರಿಮೂವ್ ಆಗಬೇಕು ಅಂಥವ್ರು ಈ ಥರ ಮಸಾಜ್ ಕ್ರೀಮ್ನ ಪ್ರಿಪೇರ್ ಮಾಡಿಕೊಂಡು ಮಾಡೋದ್ರಿಂದ ತುಂಬಾ ಒಳ್ಳೆ ಗ್ಲೋ ಬರುತ್ತೆ. ಇವಾಗ ನಿಮಗೆ ಗೊತ್ತಾಗ್ತಾ ಇರ್ಬೋದು, ನಾನು ಫೇಸ್ ವಾಶ್ ಮಾಡಿದೆ ಮಸಾಜ್ ಮಾಡಿಕೊಂಡು ಯಾವ ರೀತಿ ಗ್ಲೋ ಬಂದಿದೆ ಅಂತ. ಇವಾಗ ಫೇಸ್ ಪ್ಯಾಕ್ನ ಅಪ್ಲೈ ಮಾಡ್ಕೊಳ್ಳೋಣ. ಇದು ಫೇಸ್ ಪ್ಯಾಕು ಅಪ್ಲೈ ಮಾಡಬೇಕಾದ್ರೆ ನೀವು ಮಾಮೂಲಿ ಮುಲ್ತಾನಿ ಮಟ್ಟಿನೇ ನೀರಲ್ಲಿ ಅಥವಾ ರೋಸ್ ವಾಟರಲ್ಲಿ ಕಲಸಿ ಹಚ್ಕೋದ್ಕಿಂತ ಒಂದ್ಸಲ ಕರ್ಡ್ ಹಾಕಿ ಯೂಸ್ ಮಾಡಿ, ನಿಮಗೇ ರಿಸಲ್ಟ್ ಗೊತ್ತಾಗುತ್ತೆ. ಅದು ಮುಟ್ಟಿದ್ರೇ ಎಷ್ಟು ಕ್ರೀಮಿ ಟೆಕ್ಸ್ಚರ್ ಇರುತ್ತೆ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ಹಚ್ಕೊಳ್ಲಿಕ್ಕೆ ಒಳ್ಳೆ ಯಾವುದಾದ್ರು ಶಾಪಲ್ಲಿ ಕ್ರೀಮ್ ತಂದು ಹಚ್ಕೊಂಡಂಗಿರುತ್ತೆ. ಸೇಮ್ ತುಂಬಾ ಚೆನ್ನಾಗಿರುತ್ತೆ. ಒಂದು 20 ಮಿನಿಟ್ಸ್ ಬಿಟ್ಬಿಟ್ಟು ನೀವು ನೋಡಿದ್ರೆ ಈ ಥರ ಡ್ರೈ ಅಪ್ ಆಗಿರುತ್ತೆ, ಆಗ ನೀವು ಫೇಸ್ ವಾಶ್ನ ಮಾಡಬೇಕಿರುತ್ತೆ. ಇವಾಗ ಗೊತ್ತಾಗ್ತಾ ಇರ್ಬೋದು, ನಾನು ಮುಟ್ಟಿ ತೋರಿಸ್ತಾ ಇದ್ದೀನಿ, ಫುಲ್ಲಿ ಡ್ರೈ ಆಗಿದೆ. ಸೊ ಈ ಥರ ಇದ್ದವಾಗ ನೀವು ಫೇಸ್ ವಾಶ್ ಮಾಡಬೇಕಿರುತ್ತೆ. ಯಾವುದೇನೇ ಅಷ್ಟೇ ಆಗಲಿ, ನೀವು ಕುತ್ತಿಗೆ ಬಾಕೂ ಸಹ ಅಪ್ಲೈ ಮಾಡಬೇಕು, ತುಂಬ ಚೆನ್ನಾಗಿ ರಿಸಲ್ಟ್ ಬರುತ್ತೆ. ಸೊ ಇವಾಗ ಫೇಸ್ ವಾಶ್ ಆಯಿತು. ಇವಾಗ ನಿಮಗೆ ಗೊತ್ತಾಗ್ತಾ ಇರ್ಬೋದು ಗ್ಲೋ ಹೇಗಿದೆ ಅಂತ ಹೇಳ್ಬಿಟ್ಟು. ಆವಾಗಲೇ ನಾನು ತೋರಿಸಿದ್ನಲ್ಲ ಪಿಂಪಲ್ ಮಾರ್ಕು, ಸೊ ಇವಾಗ ಹೇಗಿದೆ ಅಂತ ನೋಡಿ. ಅದು ಇನ್ಸ್ಟೆಂಟ್ ಗ್ಲೋ ಗೊತ್ತಾಗ್ಬಿಡುತ್ತೆ ಆವಾಗಲೇ. ಸೊ ಎಲ್ಲರೂ ಒಂದ್ಸಲ ಟ್ರೈ ಮಾಡಿ ಪ್ಲೀಸ್. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈ ಕಡೆಯಲ್ಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೊಂದು ವಿಡಿಯೋ ಜೊತೆ ಮತ್ತೆ ನಿಮ್ಮ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.